ಇವತ್ತು ಕಾವಿ ಬಟ್ಟೆ ಎಲ್ಲಿಗೆ ಬಂದು ನಿಂತಿದೆ, ಅದರ ಅಸ್ತಿತ್ವವನ್ನೇ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಈ ಗುಂಡ್ರು ಗೋಬಿಗಳು, ನೀಚರು ಇವರು. ನೋಡಿ, ಇಲ್ಲೊಬ್ಬ ವ್ಯಕ್ತಿ ಕಾವಿ ಬಟ್ಟೆ ಹಾಕಿ ಆ ಮನೆಗೆ ಹೋಗ್ತಾನೆ. ಮನೇಲಿ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಏನೋ ಮಾಡ್ತೀನಿ ಅಂತ 50 ರೂಪಾಯಿ ಕೊಟ್ಟಿದ್ದಾಳೆ. ಇಲ್ಲ ಪೂಜೆ ಮಾಡಬೇಕು ಅಂತ ಹೇಳಿದಾಗ 1,000 ರೂಪಾಯಿ ಕೊಟ್ಟಿದ್ದಾಳೆ. ಕೊನೆಗೆ ಇವನ ಮನಸ್ಸು, ವಿಕೃತ ಮನಸ್ಸು ಎಲ್ಲಿಗೋಗಿದೆ ಅಂದ್ರೆ, ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಹುಟ್ಟಿ ಬರ್ತೀಯ ಇದ್ದೀಯಲ್ಲ, ಆ ತರ ನೀನ್ ನಿಂತ್ಕೊಂಡ್ರೆ ನಿನ್ ಮೈ ತುಂಬಾ ಭಸ್ಮ ಧರಿಸ್ತೀನಿ, ನಿನ್ನೆಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂತ. ಚೆನ್ನಾಗಿದ್ಯಲ್ಲ ಕೈ ಕಾಲು ಯಾಕೆ ಹೋಯ್ತು ನಮ್ಮೂರ ಅಂತಾನೆ ಹೇಳಿದ್ರು. ನನ್ನ ಅಕ್ಕ ತಂಗಿಯಾಗಿ ನೀನ್ ಇದೆಯಮ್ಮ, ಈ ತರ ಸರ್ಪದೋಷ ಅನ್ನೋದು ಈ ತರ ಇದೆ, ನೀನ್ ಎಲ್ಲಿಂದ ಎಲ್ಲಿಗೆ ಹೋದ್ರು ಈ ತರ ಆಗುತ್ತೆ ಅಮ್ಮ ಅಂತ ನಾನು ಹೇಳಿದೆ. ಬಟ್ ನಾನು ಯಾವುದೇ ರೀತಿಯಾದಂತ ಬೇಡವಾದ್ರು ನಾನು ಹೇಳಿಲ್ಲ. ನನ್ನ ಅಕ್ಕ ತಂಗಿ ಅನ್ನೋ ರೀತಿನೇ ನಾನು ಮಾತಾಡಿದ್ದೀನಿ. ಆಯ್ತಪ್ಪ, ಅಲ್ಲ ಅಕ್ಕ ತಂಗಿ ಆದ್ರೂ ಒಂದು ಹುಡುಗಿ ಇರೋ ಕಡೆ ಬಟ್ಟೆ ಬಿಚ್ಚು ನಿಂತ್ಕೊಳ್ಳಿ, ನಾನು ಭಸ್ಮ ಹಾಕ್ತೀನಿ ಅಂದ್ರೆ ನಿಂತ್ಕೊಳ್ಳಿ, ಅದನ್ನ ನೀವು ಪದಗಳು ಅದಲ್ಲ, ನಿರ್ವಹಣೆ ರೀತಿಯಲ್ಲಿ ನಿಂತ್ಕೋಬೇಕಂತ ಹೇಳಿದ್ರ. ತಾಯಿ ಗರ್ಭದಿಂದ ಹೆಂಗ್ ಬಂದಿರ್ತಾರೆ ಹಂಗೆ ಅಂದ್ರೆ ಇನ್ನೇನು, ಹಂಗೆ ಅಂದ್ರೆ ಅದು ಭಗವಂತನ ತಾಯಿ ಹೊಟ್ಟೆಯಿಂದ ಬಟ್ಟೆನ ಹಾಕೋ ಬಂದಿರ್ತೀವಿ. ದೇವರನ್ನ ಸಿಟ್ಟು ಮಾಡ್ಕೋಬೇಡಿ. ನಾನು ಹೇಳಿದ್ದು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನನ್ನ ಅಕ್ಕ ತಂಗಿಯಾಗಿ ನಮ್ಮ ಅಕ್ಕ ಪಕ್ಕದವ್ರ ಊರು ಅಂತಾನೆ ನಾನು ಮಾತಾಡಿದ್ದು. ಯಾಕಂದ್ರೆ ನಮ್ಮವರು ಕೂಡ ಅರ್ಸಿಕೆರೆನೆ. ಅವಳ ಏಜ್ ಏನೋ ನೀನು ಅವಳಿಗೆ ಕೇಳೋದೇನದು? ಅಕ್ಕ ತಂಗಿ ಅಂದ್ರೆ ಅಕ್ಕ ತಂಗಿ ಅಂತ ಇಬ್ಬರು. ಅಕ್ಕ ತಂಗಿ ಅಂದ್ರೆ ಅಣ್ಣ ತಮ್ಮದಿರ ಮುಂದೆನೂ ನಾವ್ ನಿಂತ್ಕೊಳ್ಳೋದಿಲ್ಲ ಅಂದಿದ್ದೀನಪ್ಪ. ಅಂದ್ರೆ ನಾನು ಒಬ್ಬರನ್ನೇ ನಾನು ಇದು ಮಾಡಿ ನಾನು ಮಾತಾಡಿಲ್ಲ. ಅಕ್ಕ ತಂಗಿ ಅಂತ ಇಬ್ಬರು ನಾನು ಅದು ನಾನು ಅಮೌಂಟ್ಗೂ ನಿನ್ಗೆ ಹೇಳ್ತೀನಿ ತಗೊಂಬರಕ್ಕೆ ಅಂದ್ರೆ ಬೇಡ ಅಂದ್ರೆ ವಾಪಸ್ ಕೊಟ್ಟು ನಾವು ಕ್ಯಾಶ್ ಇಲ್ಲ ಕ್ಯಾಶ್ ತಗೊಂಬರಕ್ಕೆ ಹೆಂಗ್ ಹೋದೆ ನೀನು? ಎಲ್ಲಾರ ಮನೆ ಹತ್ರಕ್ಕೆ ಹೋಗ್ತೀಯ, ಬಿಲ್ಡಿಂಗ್ ಅಲ್ಲಿ ಅಷ್ಟು ಮನೆ ಹತ್ರಕ್ಕೆ ಹೋಗ್ತೀಯ ನೀನು? ಎಲ್ಲಾ ಮನೆಗಳು ಮಾತಾಡ್ಸ್ಕೊಂಡು ಬೀದಿ ಆಮೇಲೆ ಅಷ್ಟು ಮನೆ ಅಷ್ಟಿಗೂ ಹೋಗಿದ್ಯಾ ನೀನು? ಅಷ್ಟು ಮನೆಗೂ ಹೋಗ್ಬಂದು ದೇವರಾಣೆಗಳು ಅಷ್ಟು ಎಲ್ಲಾ ಮನೆಗೂ ಹೋಗಿ ಹೆಣ್ಮಕ್ಳಿಗೆ ಹಿಂಗೆ ಹೇಳ್ತೀರಾ ನೀವು? ಪ್ರತಿಯೊಬ್ಬರಿಗೂ ನಾನು ಹೇಳಲ್ಲಮ್ಮ. ಈ ಸ್ವಾಮಿ ನೋಡಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ನಾನು ನೀವೆಲ್ಲೇ ಬಂದು ನೋಡಿ ಇವ್ರನ್ನ ನೋಡ್ಕೊಳ್ಳಿ. ಯಾರೇ ಇವ್ರ ಮನೆಗ್ ನಿಮ್ ಮನೆಗ್ ಬಂದ್ರು ಇವ್ರನ್ನ ಒಳಗಡೆ ಬಿಡ್ಬೇಡಿ ದಯವಿಟ್ಟು. ಪೂಜೆ ಅದು ಇದು ಅಂತ ಹೇಳಿ ಪ್ರತಿಯೊಂದು ಏನೇ ನಿಮ್ಗೆ ಸಮಸ್ಯೆ ಇದೆ, ಒಬ್ಬ ಕಾಮನ್ ಮನುಷ್ಯಂಗಿರೋ ಸಮಸ್ಯೆಗಳನ್ನೇ ಅವ್ರು ಹೇಳೋದು. ಹೇಳ್ಬಿಟ್ಟು ಆಮೇಲೆ ದುಡ್ಡು ಇಸ್ಕೊಂಡ್ರು ನಾನು ದುಡ್ಡು ಕೊಟ್ಟಿದ್ದೀನಿ. ಅದಾದ್ಮೇಲೆ ಸರ್ಪದೋಷ ಪರಿಹಾರ ಮಾಡ್ಬೇಕು, ಭಸ್ಮ ಹಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿ ನಿಂತ್ಕೊಳ್ಳಿ ಅಂತ. ಅದೇ ತಾಯಿ ಗರ್ಭದಿಂದ ಬಂದಾಗ ಹೆಂಗ್ ನಿಂತಿರ್ತೀರ ಹಂಗ್ ನಿಂತ್ಕೊಳ್ಳಿ ಅಂತ ಒಂದು ಹುಡುಗಿಗೆ ಇವ್ರು ಹೇಳಿದ್ರು. ಆಗ್ಲೇ ನಾನು ವಾಪಸ್ ದುಡ್ಡನ್ನ ಇಸ್ಕೊಂಡಿದ್ದೀನಿ. ಹುಷಾರಾಗಿರಿ, ಇವ್ರನ್ನ ಯಾವ್ದೇ ಕಾರಣಕ್ಕೂ ಮನೆ ಹತ್ರ ಬಿಟ್ಕೋಬೇಡಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಾವಿ ಬಟ್ಟೆಗೆ ತನ್ನದೇ ಆದ ಸ್ಥಾನಮಾನ ಇದೆ. ಕಾವಿ ಬಟ್ಟೆ ಧರಿಸಿರುವ ವೇಷಧಾರಿಗಳು ಅವರ ಒಂದು ಛಾಯೆಯೇ ಬದಲಾಗತ್ತೆ. ನಾವು ನೋಡುವಂತಹ ಮನೋಭಾವ ಇದೆಯಲ್ಲ, ಅದು ಬದಲಾಗತ್ತೆ. ತಾನಿಗೆ ಗೊತ್ತಿಲ್ಲದೆ ಕಾವಿ ಬಟ್ಟೆ ಧರಿಸಿರೋರು ಒಬ್ಬ ದೇವಮಾನವರು, ದೇವರ ಸ್ವರೂಪಿ ಅಂತ ಹೋಗಿ ನಾವು ಕಾಲಿಗೆ ಬೀಳ್ತೇವೆ. ಅದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಇವತ್ತು ಕಾವಿ ಬಟ್ಟೆ ಎಲ್ಲಿಗೋಗಿದೆ? ಅದಕ್ಕೆ ನಿಜವಾಗ್ಲೂ ಕೂಡ ಆ ಸ್ಥಾನಮಾನವನ್ನು ಉಳಿಸ್ಕೊಟ್ಟಿದ್ದಾರ? ಕಾವಿ ಬಟ್ಟೆ ಹಾಕಿ ಭಿಕ್ಷಾ ಬೇಡಕ್ಕೆ ಹೋಗಿದ್ದಾನೆ ಮನೆಗಳಿಗೆ. ಇವತ್ಯಾರು ಇಂಥ ವ್ಯಕ್ತಿ ಹೋಗಿ ಈ ಅನಾಚಾರ ಮಾಡಿದ್ದಾನಲ್ಲ, ಕಾವಿ ಬಟ್ಟೆ ಧರಿಸ್ಕೊಂಡು ಹಳ್ಳಿಗೆ ಹೋದ್ರೆ, ಮನೆಗೆ ಹೋದ್ರೆ ಮನೆಯ ಹೆಣ್ಣು ಮಕ್ಕಳು ಪರ್ಕೆ ತಗೊಂಡು ಹೊಡಿತಾರೆ. ಏನು ಕೊಡೋಣ, ಚೆನ್ನಾಗಿ ಕೆಲಸ ಮಾಡ್ತೀನಿ. ತಪ್ಪಾಗಿದೆ ಅಂತ ಕ್ಷಮೆ ಆಗಿದೆ ಅಂತ ನಾನು ಕೇಳಿದ್ದೆ. ಏನಕ್ಕೆ ಹೋದಪ್ಪ? ತಡಿ, ನಿನ್ ಮನೆ ಹತ್ರಕ್ಕೆ ಹೆಂಗೆ ಬಂದನು ಗೊತ್ತಿಲ್ಲ. ಡೈರೆಕ್ಟ್ ಆಗಿ ಬಂದ್ರು, ಫಸ್ಟ್ ಭಿಕ್ಷಕ್ಕೆ ಹೇಳಿದ್ರು, ನಾನು 50 ರೂಪಾಯಿ ಹಾಕ್ದೆ. ನಾನು ಎಲ್ಲಾರು ಮನೆಗಳಂತ ಹೋಗಿದ್ದೆ. ಎಷ್ಟು ದೊಡ್ಡ ದೊಡ್ಡ ಪುಣ್ಯಾತ್ಮರು, ಸನ್ಯಾಸಿಗಳು, ಸ್ವಾಮೀಜಿಗಳು ಕಾವಿ ಬಟ್ಟೆ ಧರಿಸಿದ್ದಾರೆ. ಒಂದು ಉತ್ಕೃಷ್ಟವಾದ ಸಮಾಜ ಸೇವೆ ಮಾಡ್ತಾರೆ. ಧರ್ಮಕ್ಕೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಧರ್ಮೋ ರಕ್ಷತಿ ರಕ್ಷಿತಾನಾಗಿ ದುಡಿತಾ ಇರ್ತಾರೆ. ಅಂಥವ್ರಿಗೂ ನೀವು ಅವಮಾನ ಮಾಡ್ತಿರಲ್ರಿ. ಇಂಥ ವ್ಯವಸ್ಥೆ ನಮ್ಮ ಭಾರತದಲ್ಲಿ ನಡೆದ್ರೂ ಕೂಡ ನೋಡ್ದಂಗೆ ನಾವು ಮುಂದೆ ಹೋಗ್ತೀವಲ್ಲ. ಈಗ ನಾನು ಇದು ಮಾತನಾಡಿದ್ರೆ ನೀವು ಧರ್ಮದ ವಿರೋಧಿ ಅಂತೀರಿ, ಈಗ ಏನ್ ಹೇಳ್ತೀರಿ ಧರ್ಮದ ವಿರೋಧಿ ಅಂತ ಹೇಳುವಂತ ಮನಸ್ಸುಗಳು. ನಾನು ಯಾವತ್ತೂ ಕೂಡ ಮೂಲ ನಂಬಿಕೆಗಳಿರ್ಲಿ, ಮೂಢನಂಬಿಕೆಗಳು ಬೇಡ. ಇಂತಹ ವಿಕೃತ ಮನಸ್ಸುಗಳು ಇದರಲ್ಲ, ಕಾವಿ ಬಟ್ಟೆ ಹಾಕಿ ಮಾಡಬಾರ್ದನ ಮಾಡ್ತಾರಲ್ಲ,
ಇಂಥವರ ವಿರುದ್ಧ ನನ್ನ ಧ್ವನಿ. ಬನ್ನಿ, ನಿಮ್ಮ ಸುತ್ತಮುತ್ತ ನಿಮ್ಮ ಹಳ್ಳಿಗಳಿಗೆ ಇಂಥ ವಿಕೃತ ಮನಸ್ಸುಗಳು, ಕಾವಿ ಬಟ್ಟೆ ಹಾಕಿರ್ಲಿ ಅಥವಾ ಇನ್ಯಾವುದೇ ಬಟ್ಟೆ ಹಾಕಿರ್ಲಿ, ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ರೆ, ಮೋಸ ಮಾಡಿದ್ರೆ, ಅದರಲ್ಲೂ ಮಂತ್ರವಾದಿಗಳ ವೇಷದಲ್ಲಿ ಮೋಸ ಮಾಡಿದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಡಿ. ದಯವಿಟ್ಟು ಎಲ್ಲ ಜನ ಇಟ್ಕೊಂಡು ಇವತ್ತು ನಂತ ಯಾರಿಗೂ ಆಗಿದೆ, ನಾಳೆ ನನ್ನ ತಂಗಿಗಾಗುತ್ತೆ ಅಂತೇಳಿ ಜಾಗೃತ ಮಾಡಿಕೊಂಡು ಅವರಿಗೆ ದಂಡಿಸಿ, ಇಲ್ಲ ಕಾನೂನು ಕೈಗೆ ತೆಗೆದುಕೊಳ್ಳದಲೆ ಅವ್ರನ್ನ ನೇರವಾಗಿ ಕೇಸ್ ಬುಕ್ ಮಾಡಿಸಿ. ದಯವಿಟ್ಟು ಇಂತಹ ವಿಕೃತ ಮನಸ್ಸುಗಳು ದೂರ ಆಗಬೇಕು. ಇವನಿಗೆ ಕೈಕಾಲಿದೆ, ದೇಹ ಚೆನ್ನಾಗಿದೆ, ದುಡಿದು ತಿನ್ನುವಂತ ಮನಸ್ಥಿತಿ ಬೇಕಾಗಿದೆ ಅವರಿಗೆ. ಇಂಥ ಮೋಸ ಮಾಡೋದಲ್ಲ, ದುಡ್ಡು ಕಿತ್ಕೊಂಡಿದ್ದಲ್ದಲೆ ಬೆತ್ತಲೆ ಬೇರೆ ನೋಡ್ಬೇಕಂತೆ. ಎಂಥ ಮನಸ್ಸಿದೆ ಅವರಿಗೆ ನೋಡಿ. ಅವನು ಹೇಳುವಂಥದ್ದು, ಅವನ ವಿಕೃತ ಮನಸ್ಸು ಹೇಗಿದೆ ನೋಡಿ. ಅಸಹ್ಯ ಅನ್ಸುತ್ತೆ ಕಾವಿ ಬಟ್ಟೆ ಹಾಕೊಂಡು ಇವ್ರು ಮಾತನಾಡ್ಬೇಕಾದಾಗ. ನೀನು ನಿನ್ನ ತಾಯಿಯ ಹೊಟ್ಟೆ ಒಳಗಡೆ ಇದ್ದಾಗ ಹೇಗೆ ಇದ್ದೆ ಅದೇ ರೀತಿ ಬೆತ್ತಲೆಯಾಗಿ ಬರಬೇಕು ಅಂತಂದ್ರೆ ಇವನ ಮನಸ್ಥಿತಿ ಹೇಗಿರುತ್ತ್ರಿ? ಇಂಥ ಕಾವಿ ಬಟ್ಟೆ ಧರಿಸಿ ಈ ರೀತಿ ಮಾಡ್ತಾ ಇರ್ತಕ್ಕಂಥ ಇಂಥ ನೀಚ ವ್ಯಕ್ತಿಗಳನ್ನು ಬೀದಿಯಲ್ಲಿ ನಿಂತ್ಕೊಂಡು ಹೆಣ್ಮಕ್ಳು ಚಪ್ಪಲಿ ತಗೊಂಡು ಹೊಡಿಬೇಕು, ಚಪ್ಪಲಿ ತಗೊಂಡು ಹೊಡಿಬೇಕು, ಪರ್ಕೆಯಲ್ಲಿ ಹೊಡಿಬೇಕು. ದಯವಿಟ್ಟಿಂತ ಕೆಲಸ ಮಾಡಬೇಡಿ. ಅಲ್ಲ, ಅಕ್ಕ ತಂಗಿ ಆದ್ರೂ ಒಂದು ಹುಡುಗಿ ಇರೋ ಕಡೆ ಬಟ್ಟೆ ಬಿಚ್ಚಿ ನಿಂತ್ಕೊಳ್ಳಿ, ನಾನು ಭಸ್ಮ ಹಾಕ್ತೀನಿ ಅಂದ್ರೆ ಅದನ್ನ ನೀವು ಪದಗಳು ಅದಲ್ಲ, ನಿರ್ವಹಣೆ ರೀತಿಯಲ್ಲಿ ನಿಂತ್ಕೋಬೇಕಂತ ಹೇಳಿದ್ರ. ಎತ್ತು ತಾಯಿ ಗರ್ಭದಿಂದ ಹೆಂಗ್ ಬಂದಿರ್ತಾರೆ ಹಂಗೆ ಅಂದ್ರೆ ಇನ್ನೇನು, ಹಂಗೆ ಅಂದ್ರೆ ಅದು ಭಗವಂತನ ಎತ್ತು ತಾಯಿ ಹೊಟ್ಟೆಯಿಂದ ಬಟ್ಟೆನ ಹಾಕೋ ಬಂದಿರ್ತೀವಿ. ದೇವರನ್ನ ಸಿಟ್ಟು ಮಾಡ್ಕೋಬೇಡಿ. ನಾನು ಹೇಳಿದ್ದು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನನ್ನ ಅಕ್ಕ ತಂಗಿಯಾಗಿ ನಮ್ಮ ಅಕ್ಕ ಪಕ್ಕದವ್ರ ಊರು ಅಂತಾನೆ ನಾನು ಮಾತಾಡಿದ್ದು. ಯಾಕಂದ್ರೆ ನಮ್ಮವರು ಕೂಡ ಅರ್ಸಿಕೆರೆ ಅವಳ ಏಜ್ ಏನೋ ನೀನು ಅವಳಿಗೆ ಕೇಳೋದೇನದು? ಅಕ್ಕ ತಂಗಿ ಅಂದ್ರೆ ಅಕ್ಕ ತಂಗಿ ಅಂತ ಇಬ್ಬರು. ಅಕ್ಕ ತಂಗಿ ಅಂದ್ರೆ ಅಣ್ಣ ತಮ್ಮದಿರ ಮುಂದೆನೂ ನಾವ್ ಹಂಗ್ ನಿಂತ್ಕೊಳ್ಳೋದಿಲ್ಲ ಅಂದಿದ್ದೀನಪ್ಪ. ಅಂದ್ರೆ ನಾನು ಒಬ್ಬರನ್ನೇ ನಾನು ಇದು ಮಾಡಿ ನಾನು ಮಾತಾಡಿಲ್ಲ. ಅಕ್ಕ ತಂಗಿ ಅಂತ ಇಬ್ಬರು ನಾನು ಅದು ನಾನು ಅಮೌಂಟ್ಗೂ ನಿನ್ಗೆ ಹೇಳ್ತೀನಿ ತಗೊಂಬರಕ್ಕೆ ಅಂದ್ರೆ ಬೇಡ ಅಂದ್ರೆ ವಾಪಸ್ ಕೊಟ್ಟು ನಾವು ಏನೋ ಕಾವಿ ಬಟ್ಟೆ ಧರಿಸಿದ್ದಾರೆ, ಅವ್ರೇನೋ ಅಸ್ತಿತ್ವ ರೂಪಿಸ್ಕೊಳ್ಬೇಕು. ಒಂದಿಷ್ಟು ಮನೆಗಳಿಗೆ ಹೋಗಿ ಸಮಾಧಾನದ ಮಾತುಗಳನ್ನು ಹೇಳಿ ಅವ್ರೇನಾದ್ರು ಕೊಟ್ರೆ ಭಿಕ್ಷವನ್ನ ತಗೊಂಡು ಬರ್ಬೇಕಷ್ಟೇ. ಹೆಂಗ್ ಹೋದೆ ನೀನು? ಎಲ್ಲಾರ ಮನೆ ಹತ್ರಕ್ಕೆ ಹೋಗ್ತೀಯ? ಈ ಬಿಲ್ಡಿಂಗ್ ಅಲ್ಲಿ ಅಷ್ಟು ಮನೆ ಹತ್ರಕ್ಕೆ ಹೋಗ್ತೀಯ ನೀನು? ಎಲ್ಲಾ ಮನೆಗಳು ಮಾತಾಡ್ಸ್ಕೊಂಡು ಬೀದಿ ಆಮೇಲೆ ಅಷ್ಟು ಮನೆ ಇದಾವ, ಅಷ್ಟಿಗೂ ಹೋಗಿದ್ಯಾ ನೀನು? ಅಷ್ಟು ಮನೆಗೂ ಹೋಗೋಣ, ದೇವರಾಣೆಗಳು ಅಷ್ಟು ಎಲ್ಲ ಮನೆಗೂ ಹೋಗಿ ಹೆಣ್ಮಕ್ಳಿಗೆ ಹಿಂಗೆ ಹೇಳ್ತೀರಾ ನೀವು? ಪ್ರತಿಯೊಬ್ಬರಿಗೂ ನಾನು ಹೇಳಲ್ಲಮ್ಮ. ಈ ಸ್ವಾಮಿ ನೋಡಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ನಾನು ನೀವೆಲ್ಲೇ ಬಂದು ನೋಡಿ ಇವ್ರನ್ನ ನೋಡ್ಕೊಳ್ಳಿ. ಯಾರೇ ಇವ್ರ ನಿಮ್ ಮನೆಗ್ ಬಂದ್ರು ಇವ್ರನ್ನ ಒಳಗಡೆ ಬಿಡ್ಬೇಡಿ ದಯವಿಟ್ಟು. ಪೂಜೆ ಅದು ಇದು ಅಂತ ಹೇಳಿ ಪ್ರತಿಯೊಂದು ಏನೇ ನಿಮ್ಗೆ ಸಮಸ್ಯೆ ಇದೆ, ಒಬ್ಬ ಕಾಮನ್ ಮನುಷ್ಯಂಗಿರೋ ಸಮಸ್ಯೆಗಳನ್ನೇ ಅವ್ರು ಹೇಳೋದು. ಹೇಳ್ಬಿಟ್ಟು ಆಮೇಲೆ ದುಡ್ಡು ಇಸ್ಕೊಂಡ್ರು ನಾನು ದುಡ್ಡು ಕೊಟ್ಟಿದ್ದೀನಿ, ಅದಾದ್ಮೇಲೆ ಸರ್ಪದೋಷ ಪರಿಹಾರ ಮಾಡ್ಬೇಕು, ಭಸ್ಮ ಹಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿ ನಿಂತ್ಕೊಳ್ಳಿ ಅಂತ. ಅದೇ ತಾಯಿ ಗರ್ಭದಿಂದ ಬಂದಾಗ ಹೆಂಗ್ ನಿಂತಿರ್ತೀರ ಹಂಗ್ ನಿಂತ್ಕೊಳ್ಳಿ ಅಂತ ಒಂದು ಹುಡುಗಿಗೆ ಇವ್ರು ಹೇಳಿದ್ರು. ಆಗ್ಲೇ ನಾನು ವಾಪಸ್ ದುಡ್ಡನ್ನ ಇಸ್ಕೊಂಡಿದ್ದೀನಿ. ಹುಷಾರಾಗಿರಿ, ಇವ್ರನ್ನ ಯಾವುದೇ ಕಾರಣಕ್ಕೂ ಮನೆ ಹತ್ರ ಬಿಟ್ಕೋಬೇಡಿ. ಇಂಥ ಮನಸ್ಸುಗಳಿಂದ ದೂರ ಆಗೋಣ. ನಮಸ್ಕಾರ.